ಹಾಯ್ ಎಲ್ಲರಿಗೂ ನಮಸ್ಕಾರ. ರಶ್ಮಿ ಕನ್ನಡತಿ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಪ್ರೀತಿಯ ಸ್ವಾಗತ. ನಾವಿವತ್ತೊಂದು ವಿಶೇಷವಾದಂತಹ ಒಂದು ಚಟ್ನಿ ಪುಡಿನ ಮಾಡ್ತಾಯಿದ್ದೀವಿ. ಈ ಚಟ್ನಿ ಪುಡಿ ತುಂಬ 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 ಹೆಲ್ತ್ಗೆ ತುಂಬ ಒಳ್ಳೆಯದು. ಇದರಲ್ಲಿ ತುಂಬ ದೇಹಕ್ಕೆ ಬೇಕಾಗಿರುವಂತಹ ಎಷ್ಟೋ ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚು ಮಾಡುತ್ತೆ. ಸುಮಾರು 20 ಥರದ ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚು ಮಾಡುವಂತಹ ಈ ಚಟ್ನಿ ಪುಡಿ ದಿನನಿತ್ಯ ಉಪಯೋಗಿಸಿದ್ರೆ ತುಂಬ ಆರೋಗ್ಯಕರ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಬನ್ನಿ, ಈ ಚಟ್ನಿ ಪುಡಿಯನ್ನು ಹೇಗೆ ಮಾಡೋದು, ಯಾವ ಥರ ಅದನ್ನು ಉಪಯೋಗ ಪಡ್ಕೊಳ್ಳೋದು ಅಂತ ನಾವೆಲ್ಲರೂ ಇವತ್ತು ಮಾಡಿ ತಿಳ್ಕೊಳ್ಳೋಣ. ಈ ಮೆಜರ್ಮೆಂಟಲ್ಲಿ ನಾನು ತಗೊಂಡಿದ್ದೀನಿ. ಈ ಒಂದು ಬೌಲ್ ಏನಿದೆ, ಈ ಸೈಜಲ್ಲಿ ನಾನು ಬೇಕಾಗಿರುವ ಸಾಮಗ್ರಿಗಳನ್ನ ತಗೊಂಡಿದ್ದೀನಿ. ಏನೇನು ಬೇಕಾಗತ್ತೆ ಅಂತ ಇವಾಗ ನೋಡ್ತಾ ಇದ್ದೀರಾ. ಇದಕ್ಕೆ ಬೇಕಾಗಿರುವಂಥ ಸಾಮಗ್ರಿಗಳನ್ನ ಪ್ರತಿಯೊಂದನ್ನು ನಾನು ಡೀಟೇಲಾಗಿ ಇವಾಗ ಹೇಳ್ತಾ ಹೋಗ್ತೀನಿ. ಮೊದಲಿಗೆ ಉದ್ದಿನಬೇಳೆ ಅಥವಾ ಉದ್ದಿನಕಾಳು, ಕಡಲೆಬೇಳೆ 1 ಬೌಲು, ಕೊಬ್ಬರಿ 1 ಬೌಲು, ಆಮೇಲೆ ಖಾರಕ್ಕೆ ಒಣಮೆಣಸಿನ್ಕಾಯಿ ಪುಡಿ, ಉಪ್ಪು, ಬೆಲ್ಲ, ಕರಿಬೇವು, ಜೀರಿಗೆ 1 ಸ್ಪೂನು, ಮೆಣಸು ಸ್ವಲ್ಪ, 1 ಬೆಳ್ಳುಳ್ಳಿ, ಹುಣಸೆಹಣ್ಣು ಮತ್ತು ಒಣಮೆಣಸಿನ್ಕಾಯಿ ಬೇಕಿದ್ದರೆ, ಇಲ್ಲಾಂದರೆ ಒಣಮೆಣಸಿನ್ಕಾಯಿ ಪುಡಿನ ಕೂಡ ನಾವು ಯೂಸ್ ಮಾಡ್ಕೋಬೋದು. ಸ್ವಲ್ಪ ಇಂಗು. ಆಮೇಲೆ ಮುಖ್ಯವಾದ ಇಂಗ್ರೀಡಿಯೆಂಟ್ಸ್ ಈ ರೆಸಿಪಿಗೆ ನಾವು ತಗೊಂಡಿರೋದು ನುಗ್ಗೆಕಾಯಿ ಸೊಪ್ಪಿನ ಎಲೆಗಳು. ಸೊಪ್ಪನ್ನು ತಗೊಂಡು ಚೆನ್ನಾಗಿ ಅದನ್ನು ತೊಳೆದು ನೆರಳಲ್ಲೇ ಒಣಗಿಸಿ ಅದನ್ನು ಎತ್ತಿಟ್ಕೊಂಡಿದ್ದೀನಿ. ಇದನ್ನು ಪುಡಿ ಮಾಡಿಯೂ ಯೂಸ್ ಮಾಡ್ಬೋದು, ಹಾಗೆ ಈ ಚಟ್ನಿ ಪುಡಿಗೂ ಯೂಸ್ ಮಾಡ್ಕೊಳ್ಬೋದು. ಇದನ್ನು ಮಕ್ಕಳಿಗೆ, ದೊಡ್ಡವ್ರಿಗೆ ಎಲ್ರಿಗೂ ಒಳ್ಳೆಯದು. ಕಾಲು ನೋವು, ಬೆನ್ನು ನೋವು ಪ್ರತಿಯೊಂದಕ್ಕೂ ಉಪಯೋಗ ಆಗುತ್ತೆ. ಇಷ್ಟು ಇಂಗ್ರೀಡಿಯೆಂಟ್ಸ್ ಇದ್ದರೆ ನಮ್ಮ ಈ ಚಟ್ನಿ ಪುಡಿನ ರೆಡಿ ಮಾಡ್ಬೋದು. ಹೇಗೆ ಮಾಡೋದು ಅಂತ ತಿಳ್ಕೊಳ್ಳೋಣ. ಒಂದೊಂದಾಗೇ ಮಾಡ್ತಾ ಹೋಗೋಣ, ಬನ್ನಿ. ಮೊದಲು ಉದ್ದಿನಬೇಳೆನ ಹಾಕಿ ಚೆನ್ನಾಗಿ ಸ್ವಲ್ಪ ಕೆಂಪು ಬಣ್ಣ ಬರೋ ಥರ ಫ್ರೈ ಮಾಡಿಕೊಂಡ್ರೆ ಸಾಕು, ಆಯಿತಾ. ತುಂಬ ಆಗಬೇಕು ಅಂತ ಏನಿಲ್ಲ, ಸ್ವಲ್ಪ ಕಂದು ಬಣ್ಣ ಬಂದರೆ, ಚೇಂಜ್ ಆದರೆ ಸಾಕು. ಈ ರೆಸಿಪಿನಲ್ಲಿ ಯಾರ್ಯಾರು ಉಪಯೋಗಿಸ್ತಾರೆ ಇದನ್ನು ತುಂಬ ಬೆನಿಫಿಟ್ ಇದೆ ಇದರಿಂದ, ಈ ಚಟ್ನಿ ಪುಡಿನಲ್ಲಿ. ಆಮೇಲೆ ಇದೇ ಥರ ಎಲ್ಲ ನಾವು ತಗೊಂಡಿರೋಂಥ ಪದಾರ್ಥಗಳಲ್ಲಿ ಬಿಸಿ ಮಾಡ್ತಾ ಹುರ್ಕೊಳ್ತಾ ಹೋಗಬೇಕು. ಇವಾಗ ಬೇಕಾಗಿರೋಂಥ ಉದ್ದಿನಬೇಳೆ ಆದಮೇಲೆ ನಾವು ಕಡಲೆಬೇಳೆನ ಹಾಕಿ ಹುರ್ಕೊತಾ ಇದ್ದೀನಿ. ಕಡಲೆಬೇಳೆನ ಸ್ವಲ್ಪ ಅದೇನು ಬೇಗ ನಮಗೆ ರೋಸ್ಟ್ ಆಗಿಬಿಡುತ್ತೆ. ರೋಸ್ಟ್ ಆಗ್ತಿದ್ದಂಗೆ ಇದನ್ನು ತೆಗೆದು ಸೈಡ್ಗೆ ಇಟ್ಕೊಳ್ಳೋಣ. ಇದನ್ನು ನಾವು ಎಷ್ಟು ಉಪಯೋಗಿಸ್ತೀವೋ ಅಷ್ಟು ನಮ್ಮ ದೇಹಕ್ಕೆ ಒಳ್ಳೆಯದಾಗುತ್ತೆ. ನೋಡಿ, ಈ ಕಲರು ಚೇಂಜ್ ಆಗೋ ಥರ ಬಂದರೆ ಸಾಕು. ಇಷ್ಟು ಅದಕ್ಕೆ ಹುರ್ಕೊಂಡ್ರೆ, ನೆಕ್ಸ್ಟು ನಾವು ತಗೊಂಡಿರೋ ಮೆಣಸಿನ್ಕಾಯಿ. ನಾನು ಇದರಲ್ಲಿ ಮೆಣಸಿನ್ಕಾಯಿನೂ ತೊಗೊಂಡಿದ್ದೀನಿ, ಸ್ವಲ್ಪ ಖಾರದ ಪುಡಿನೂ ತೊಗೊತೀನಿ. ಆಮೇಲೆ ಕೊಬ್ಬರಿಯನ್ನು ಹಾಕಿ ಚೆನ್ನಾಗಿ ಸ್ವಲ್ಪ ರೋಸ್ಟ್ ಮಾಡ್ಕೊಳ್ಳಿ. ಅದನ್ನು ಆಲ್ರೆಡಿ ಕೊಬ್ಬರಿ ಆಗಿರೋದ್ರಿಂದ ಅದನ್ನು ತುಂಬ ರೋಸ್ಟ್ ಮಾಡ್ಕೊಳ್ಳೋಂಥ ಅವಶ್ಯಕತೆ ಇರೋಲ್ಲ. ಒಂದು ಸ್ವಲ್ಪ ಹಿಂಗೆ ಅನ್ಕೊತಿದ್ದಂಗೆ ಉಳಿದಿರೋ ಅಂಥ ಪದಾರ್ಥಗಳಾಗಿರೋ ಕರಿಬೇವಿನ ಸೊಪ್ಪು, ಕರಿಬೇವಿನ ಸೊಪ್ಪು ಮತ್ತು ಜೀರಿಗೆ, ಮೆಣಸು, ಬೆಳ್ಳುಳ್ಳಿ, ಆಮೇಲೆ ಇಷ್ಟನ್ನು ಹಾಕಿ ರೋಸ್ಟ್ ಮಾಡ್ಕೊಂಬಿಡ್ಬೇಕು. ಹುಣಸೆಹಣ್ಣು ಮತ್ತು ಬೆಲ್ಲನ ಆಮೇಲೆ ರುಬ್ಬುವಾಗ ಹಾಕ್ಕೊಂಡ್ರೆ ಆಯಿತು. ಈಗ ರೋಸ್ಟ್ ಮಾಡ್ಕೊಂಡು ಇನ್ನು ರುಬ್ಬುವಾಗ ಬಿಟ್ಟರೆ ಒಳ್ಳೆ ಪರಿಮಳ ಇರುತ್ತೆ ಇದೆಲ್ಲ. ಮತ್ತು ಕರಿಬೇವೆಲ್ಲ ತುಂಬ ಸ್ವಲ್ಪ ಡ್ರೈ ರೋಸ್ಟ್ ಮಾಡ್ತಿದ್ದಂಗೆ ಅದ್ರ ವಾಸನೆ ಗಮ್ ಅಂತ ಬರ್ತಾ ಹೋಗುತ್ತೆ. ನೀವು ಮಾಡ್ತಾ ಇರುವಾಗ ಅದನ್ನು ನೋಡ್ಬೋದು, ಎಷ್ಟು ಚೆನ್ನಾಗಿ ಅನಿಸುತ್ತೆ ಆ ಫ್ಲೇವರ್ ಬಂದಾಗ, ಅದು ನಿಮಗೆ ಗೊತ್ತಾಗುತ್ತೆ. ಈ ನುಗ್ಗೆಕಾಯಿ ಸೊಪ್ಪು ಇವಾಗಂತೂ ತುಂಬ ಜನ ಬಳಸ್ತಾನೇ ಇಲ್ಲ. ಅದನ್ನು ಈ ರೀತಿನಾದ್ರೂ ಮಕ್ಕಳಿಗೆ ಮಾಡಿಕೊಟ್ರೆ ಅದನ್ನು ತಿಂದು ಸ್ವಲ್ಪ ದೇಹಕ್ಕೆ ಬೇಕಾಗಿರುವಂಥ ರೋಗ ನಿರೋಧಕ ಶಕ್ತಿನ ಹೆಚ್ಚು ಮಾಡ್ಕೋತಾರೆ ಅಂತ
ಹೇಳ್ಬೋದು. ಲಾಸ್ಟಿಗೆ ನಾವು ತಗೊಂಡಿರೋವಂಥ ನುಗ್ಗೆಕಾಯಿ ಸೊಪ್ಪು, ಒಣಗಿಸಿ ಇಟ್ಟಿರೋವಂಥ ನುಗ್ಗೆಕಾಯಿ ಸೊಪ್ಪನ್ನು ಹಾಕ್ಕೊತಾ ಇದ್ದೀವಿ. ಇದನ್ನು ಹಸಿ ಇದ್ದಾಗ ಹಾಕಿದ್ರೆ ಸ್ವಲ್ಪ ಒಗರು ಬರುತ್ತೆ, ಸ್ವಲ್ಪ ಕಹಿ ಅನಿಸುತ್ತೆ. ಅದೇ ಈ ಥರ ಡ್ರೈ ಆದಮೇಲೆ ಅದನ್ನು ಒಣಗಿದ ಮೇಲೆ ಅದನ್ನು ನಾವು ಬಳಸೋದ್ರಿಂದ ಇದರಲ್ಲಿರೋ ಕಹಿ ಅಂಶ ಯಾವುದೂ ನಮಗೆ ಬರಲ್ಲ. ಆಮೇಲೆ ತುಂಬ ಇದನ್ನು ನಾವು ನೆರಳಲ್ಲೇ ಒಣಗಿಸಿರೋದ್ರಿಂದ ಅದರಲ್ಲಿರೋ ಪೌಷ್ಟಿಕಾಂಶನೂ ಕೂಡ ಎಲ್ಲೂ ಹೋಗಿರಲ್ಲ, ಆ ಸೊಪ್ಪಲ್ಲೇ ಇರುತ್ತೆ. ಅದು ನಮಗೆ ಸಂಪೂರ್ಣವಾಗಿ ಸಿಗೋದಕ್ಕೆ ಸಹಾಯ ಆಗುತ್ತೆ ನಾವು ಈ ರೀತಿ ಅಡುಗೆಗಳಲ್ಲಿ ಬಳಸೋದ್ರಿಂದ. ನುಗ್ಗೆ ಸೊಪ್ಪಿನ ಸಂಪೂರ್ಣ ನಮಗೆ ಏನದು ಬೆನಿಫಿಟ್ಸ್ ಇರುತ್ತೆ ಅದೆಲ್ಲ ನಮಗೆ ಸಿಗುತ್ತೆ. ಇದನ್ನೆಲ್ಲ ಹುರಿದಿದ್ದಾಗಿದೆ. ಅದನ್ನು ಚೆನ್ನಾಗಿ ಇವಾಗ ಒಂದು ಪಾತ್ರೆಗೆ ಹಾಕ್ಕೊಂಡು ಇಟ್ಕೊಳ್ಳೋಣ. ಒಂದು ಸ್ವಲ್ಪ ಹೊತ್ತು ಅದು ಆರಬೇಕು. ಅದು ತುಂಬ ಬಿಸಿ ಹುರಿದಿರುವಾಗಲೇ ನಾವು ಪೌಡರ್ ಮಾಡೋಕ್ಕಾಗಲ್ಲ. 1-2 ನಿಮಿಷ ಆರಿದ ತಕ್ಷಣ ಅದು ಈ ಥರ ಆಗುತ್ತೆ. ಈ ಥರ ನೋಡಿ ಅಲ್ಲಿ ಮಿಕ್ಸ್ ಮಾಡಿದಾಗ ಎಷ್ಟು ಇಲ್ಲೇ ಒಂಥರ ಏನೋ ಒಂದು ಡಿಶಸ್ ಮಾಡ್ತಾ ಇದ್ದಾರೆ ಅನ್ನೋ ಥರನೇ ಕಾಣುತ್ತೆ. ಆದರೆ ಚಟ್ನಿ ಪುಡಿ ಆಗುತ್ತೆ ಇದು ಅಂತ ಅನಿಸೋದಿಲ್ಲ, ಆ ರೀತಿ ಕಾಣಿಸುತ್ತೆ. ಇದಕ್ಕೆ ನಾವು ತೊಗೊಂಡಿರುವಂಥ ಬೆಲ್ಲ 1 ಸ್ಪೂನು, ಒಂದು ಚಿಕ್ಕ ನಿಂಬೆಹಣ್ಣು, ನಿಂಬೆಹಣ್ಣಿನ ಗಾತ್ರನೂ ಇರಲ್ಲ, ಒಂದು ಹೆಬ್ಬೆರಳಿನಷ್ಟು ಒಂದು ಹುಣಸೆಹಣ್ಣು ಹಾಕಿ ಮತ್ತು ನಾವು ಚಿಕ್ಕ ಜಾರನ್ನ ಯೂಸ್ ಮಾಡ್ತಾಯಿದ್ದೀವಿ ಇಲ್ಲಿ. ದೊಡ್ಡ ಜಾರನ್ನ ಯೂಸ್ ಮಾಡಿದ್ರೆ ಪೌಡರ್ ಅಷ್ಟು ನೀಟಾಗಿ ಮಾಡೋದಕ್ಕಾಗಲ್ಲ. ಯಾಕೆಂದರೆ ನಮ್ಗೆ ಇವಾಗ ಚಟ್ನಿ ಪುಡಿ ಬೇಕಾಗಿರೋದು ಪೌಡರ್ ಥರ, ಫುಲ್ ಪೌಡರ್ ಅಲ್ಲ, ಫೈನ್ ಪೇಸ್ಟು ಅಲ್ಲ. ಮತ್ತು ದೊಡ್ಡ ಜಾರ್ಗಳನ್ನ ಬಳಸಿದ್ರೆ ಪೇಸ್ಟ್ ಥರ ಆಗುತ್ತೆ. ಪೇಸ್ಟ್ ಥರ ಆಗೋದು ನೆಸೆಸಿಟಿ ಇಲ್ಲ. ಚಟ್ನಿ ಪುಡಿ ಯಾವಾಗಲೂ ಉದುರಾಗೇ ಇರಬೇಕು. ಅದರಿಂದ ನಾವು ಚಿಕ್ಕ ಜಾರಲ್ಲಿ ತೊಗೊತಾ ಇದ್ದೀವಿ. ನೋಡಿ ಈ ಥರ ಅದನ್ನು 1-2 ರೌಂಡ್ ಹಿಂಗೆ ರುಬ್ಬಿದ ತಕ್ಷಣವೇ ಇಷ್ಟು ತರಿಯಾಗಿ ಆಗುತ್ತೆ. ಸ್ವಲ್ಪ ರುಬ್ಕೊಂಡ್ರೆ ಸಾಕು. ಈ ಥರ ಉದುರಾಗೆ ಬರಬೇಕು. ನೋಡಿ ಹಿಂಗೆ ಯಾವ ಥರ ಉದುರಾಗಿ ಕಾಣಿಸ್ತಾ ಇದೆ ಅಂತ. ಈ ಥರ ಉದುರಾಗಿ ಬರೋ ಥರನೇ ನಾವು ಪೌಡರ್ ಮಾಡ್ಕೋಬೇಕು. ಇದಕ್ಕೆ ಲಾಸ್ಟಿಗೆ ನಾನು ಏನು ಮಾಡ್ತಾಯಿದ್ದೀನಿ, ಕೊನೆಗೆ ಉಳಿದಿರೋವಂಥ ಇದರಲ್ಲಿ ನಾನು ಸ್ವಲ್ಪ ಬೇಕಾಗಿರುವಷ್ಟು ಖಾರ ಮತ್ತು ಉಪ್ಪನ್ನ ಆವಾಗಲೇ ಸೇರಿಸಿರಲಿಲ್ಲಲ್ಲ, ಇವಾಗ ಲಾಸ್ಟಲ್ಲಿ ಉಪ್ಪು ಮತ್ತು ಮೆಣಸಿನ್ಕಾಯಿ ಪುಡಿ ಸೇರಿಸ್ಕೊಂಡಿದ್ದೀನಿ. ಯಾಕೆಂದರೆ ಮೆಣಸಿನ್ಕಾಯಿ ಸ್ವಲ್ಪನೇ ಹಾಕ್ಕೊಂಡಿದ್ದೆ. ಮೆಣಸಿನ್ಕಾಯಿ ಪುಡಿ ಹಾಕಿದ್ರೆ ಸ್ವಲ್ಪ ಕಲರ್ ಚೆನ್ನಾಗಿ ಬರುತ್ತೆ. ಮತ್ತು ಸ್ವಲ್ಪ ಹಿಂಗೂ ಹಾಕಿರಲಿಲ್ಲ. ಸೊ ಅದನ್ನು 3 ಹಾಕಿ ಇವಾಗ ಸೆಕೆಂಡ್ ರೌಂಡ್ ಮಿಕ್ಸಿ ಮಾಡ್ಕೋತಾ ಇದ್ದೀನಿ. ಸೆಕೆಂಡ್ ರೌಂಡ್ ಯಾಕೆಂದರೆ ಚಿಕ್ಕ ಜಾರ್ ಅಲ್ವಾ, ಸೊ 2 ರೌಂಡು ಮಿಕ್ಸಿ ಮಾಡ್ಕೊತಾ ಇದ್ದೀವಿ. 2 ರೌಂಡ್ ಮಿಕ್ಸಿ ಮಾಡ್ಕೊಂಡಾದ್ಮೇಲೆ ನೋಡಿ, ಇದಕ್ಕೆ ಕಲ್ಲರ್ ಹಾಕಿರೋದ್ರಿಂದ ಈ ಸಲ ರುಬ್ಬಿರೋದ್ರಲ್ಲಿ ಈ ಥರ ಕಲರ್ ಕಾಣಿಸ್ತಾ ಇದೆ. ಕಲರ್ ಅಂದರೆ ಮೆಣಸಿನ್ಕಾಯಿ ಪುಡಿ, ಅದರಿಂದ ಈ ಕಲರ್ ಕಾಣಿಸ್ತಾ ಇದೆ. ನೋಡಿದ್ರೆ ಇಷ್ಟು ಪೇಸ್ಟ್ ಮಾಡಿಕೊಂಡ್ರೆ ಸಾಕು. ಇಷ್ಟು ಪೌಡರ್ ಮಾಡಿಕೊಂಡ್ರೆ, ಇದು ಮೊದಲು ಮಾಡಿದ್ವಲ್ಲ ಆ ಪುಡಿ ಜೊತೆಗೆ ಈ ಪುಡಿನೂ 2 ಮಿಕ್ಸ್ ಮಾಡಿ ಒಟ್ಟಿಗೆ ಅದೇ ಪಾತ್ರೆ ನಾವು ಯಾವುದನ್ನು ನಾವು ಫ್ರೈ ಮಾಡ್ಕೊಂಡಿದ್ವಿ ಅದೇ ಬಾಣಲಿಗೆ ಹಾಕಿ ಇದೆರಡನ್ನೂ ಮಿಕ್ಸ್ ಮಾಡಿ ಚೆನ್ನಾಗಿ ಇಟ್ಕೊಂಡ್ರೆ ಸಾಕು. ಮತ್ತು ಇದರಲ್ಲಿ ಉಪ್ಪು ಮತ್ತು ಖಾರ ಎರಡೂ ಇವಾಗ ಹಾಕಿರೋದ್ರಿಂದ ಅದೆರಡೂ ಚೆನ್ನಾಗಿ ಬ್ಲೆಂಡ್ ಆಗೋ ಥರ ನಾವು ಒಂದು ಸ್ಪೂನಲ್ಲಿ, ಕೈಯಲ್ಲಿ, ಯಾವುದ್ರಲ್ಲಾದರೂ ಸರಿ ನೀಟಾಗಿ ಮಿಕ್ಸ್ ಮಾಡಿದ್ರೆ ಸಾಕು. ಈ ರೀತಿ ಒಂದು ಮಿಕ್ಸ್ ಕೊಟ್ಟರೆ ನೀವು ನೋಡ್ಬೋದು ಎಷ್ಟು ರುಚಿಯಾಗಿರೋಂತಹ ಆರೋಗ್ಯಕರವಾದಂತಹ ಚಟ್ನಿ ಪುಡಿ ರೆಡಿಯಾಗಿದೆ ಅಂತ. ನಿಮಗೆ ಈ ಟೇಸ್ಟ್ ತುಂಬ ಇಷ್ಟ ಆಗುತ್ತೆ, ಆರೋಗ್ಯಕರವಾಗಿರುತ್ತೆ, ಹೆಲ್ದಿಯಾಗಿರುತ್ತೆ. ಇದಕ್ಕೆ ನಾನು ಗ್ಯಾರಂಟಿ. ನಿಮಗೆ ನೀವು ಇದೇ ರೀತಿ ಮೆಥಡಲ್ಲಿ ನೀವು ಮಾಡಿದ್ರೆ ತುಂಬ ಚೆನ್ನಾಗಿರೋ ಚಟ್ನಿ ಪುಡಿ ನಿಮಗೆ ಖಂಡಿತ ಸಿಗುತ್ತೆ. ನಿಮಗೂ ಇಷ್ಟ ಆಗುತ್ತೆ. ಎಲ್ಲರೂ ಟೇಸ್ಟ್ ಮಾಡಿ, ಸೂಪರಾಗಿರುತ್ತೆ. ಥ್ಯಾಂಕ್ ಯು ಸೋ ಮಚ್.